ಇದು ಪೂರ್ವ ವಲಯದ ಕತೆ ಆದರೆ ಇನ್ನು ಪಶ್ಚಿಮ ವಲಯದ ಕತೆ ಏನಿದೆ? ಈ 5,000 ಕೋಟಿಯಲ್ಲಿ ಪಶ್ಚಿಮ ವಲಯಕ್ಕೆ ಬರೋಬ್ಬರಿ 474 ಕೋಟಿ ರೂಪಾಯಿಯನ್ನ ಮೀಸಲಿಡಲಾಗಿದೆ. ದಕ್ಷಿಣ ವಲಯ ವ್ಯಾಪ್ತಿಯಲ್ಲಿ ಪಶ್ಚಿಮ ವಲಯ ವ್ಯಾಪ್ತಿಯಲ್ಲಿ 6 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ಮಲ್ಲೇಶ್ವರಂ, ರಾಜಾಜಿನಗರ, ಗಾಂಧಿನಗರ, ಚಾಮರಾಜಪೇಟೆ, ಗೋವಿಂದರಾಜನಗರ, ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರಗಳು ಇರುವಂತ ಪಶ್ಚಿಮ ವಲಯ. ಪಶ್ಚಿಮ ವಲಯ ಆಯುಕ್ತರಾಗಿರುವಂತಹ ಸುರಳ್ಕರ್ ವಿಕಾಸ್ ಕಿಶೋರ್ ಸಿಲಿಕಾನ್ ಸಿಟಿಯಲ್ಲಿ ಗುಂಡಿ ಗಂಡಾಂತರ ಮಾತ್ರ ಮುಗಿತಾ ಇಲ್ಲ. ಬಿಬಿಎಂಪಿ ಪಶ್ಚಿಮ ವಲಯದಲ್ಲಿ ಗುಂಡಿಗಳ ಸರಮಾಲೆ ಇದೆ. ವಿಕಾಸ್ ಕಿಶೋರ್ ಸುರಳ್ಕರ್ ವಲಯ ಗುಂಡಿಮಯ. ಗ್ಯಾರಂಟಿ ನ್ಯೂಸ್ ಗ್ರೌಂಡ್ ರಿಯಾಲಿಟಿ ಚೆಕ್ನಲ್ಲಿ ಬಟಾ ಬಯಲಾಗಿದೆ. ಲಗ್ಗೆರೆ ಬಳಿ ರಸ್ತೆ ಮಾಯ ಆಗಿದೆ. ಸಂಪೂರ್ಣವಾಗಿ ರಸ್ತೆ ಗುಂಡಿಮಯ ಆಗಿದೆ. ಅದೇನು ರಸ್ತೆನಾ ಅಥವಾ ಬೇರೆ ಏನಾದರೂ ಇರುತ್ತಲ್ಲ? ಈ ಕೆಸರು ಗದ್ದೆ ಮಳೆ ಬಂದಂಥ ಸಂದರ್ಭದಲ್ಲಿ ಹಂಗೆ ಆಗಿರುತ್ತೆ. ಈ ಕುರುಬ್ರಹಳ್ಳಿ ಸೈಡೆಲ್ಲ ಹೋಗಿಬಿಟ್ರೆ ಮುಗದೆ ಹೋಯ್ತು. 5,000 ಕೋಟಿಯಲ್ಲಿ ಪಶ್ಚಿಮ ವಲಯಕ್ಕೆ 474 ಕೋಟಿ ಮೀಸಲಿಡಲಾಗಿದೆ. ಅಲ್ಲಿ ನೋಡಿದರೆ ಯಾವುದೇ ಗುಂಡಿಗಳು ಮುಚ್ಚಿಲ್ಲ. ಇನ್ನು ಪಶ್ಚಿಮ ವಲಯದಲ್ಲಿ ನಮ್ಮ ಮೆಟ್ರೋ ರಿಪೋರ್ಟರ್ ಚರಣ್ ಒಂದು ವಾಕ್ಥ್ರೂ ನಡೆಸಿದ್ದಾರೆ. ಅಲ್ಲಿನ ರಿಯಾಲಿಟಿ ಕಥೆ ಏನು ಅನ್ನೋದ್ರ ಬಗ್ಗೆ ನಿಮ್ಮ ಮುಂದೆ ಇಡ್ತಾರೆ ನೋಡಿ. ಸಿಟಿಯಲ್ಲಿ ಗುಂಡಿ ಗಂಡಾಂತರ ಮುಗಿಯದಂತಹ ಸ್ಥಿತಿ ನಿರ್ಮಾಣ ಆಗಿದೆ. ನಾನೀಗ ಮಹಾಲಕ್ಷ್ಮಿ ಲೇಔಟ್ಗೆ ಸೇರುವಂತಹ ಲಗ್ಗೆರೆ ಪೈಪ್ಲೈನ್ ರೋಡ್ ಅಲ್ಲಿ ಇದ್ದೀನಿ. ಗಮನಿಸ್ತಾ ಇರಬಹುದು, ಈ ಒಂದು ರೋಡ್ ನಲ್ಲಿ ಸಂಪೂರ್ಣವಾಗಿ ಉದ್ದಗಲಕ್ಕೂ ಗುಂಡಿ ನಿರ್ಮಾಣ ಆಗಿರುವಂತದ್ದು. ಇದರಿಂದಾಗಿ ವಾಹನ ಸವಾರರಿಗೆ ಒಂದೆಡೆ ಸಂಚಾರಕ್ಕೆ ಕೂಡ ಅಡೆತಡೆ ಉಂಟಾಗಿರುವಂತದ್ದು. ಪ್ರಮುಖವಾಗಿ ಈ ಒಂದು ರಸ್ತೆ ಏನಿದೆ, ಈ ಒಂದು ರಸ್ತೆ ಅಂತ ಹೇಳಿದ್ರೆ ಈ ಒಂದು ಮಹಾಲಕ್ಷ್ಮಿ ಲೇಔಟ್, ಅದೇ ರೀತಿಯಾಗಿ ಬಿಬಿಎಂಪಿ ಪಶ್ಚಿಮ ವಲಯದ ರಸ್ತೆಗಳ ಕಾಮಗಾರಿಗಾಗಿ ಸುಮಾರು 4,000 ಕೋಟಿಗಿಂತಲೂ ಹೆಚ್ಚು ಹಣವನ್ನ ವ್ಯತ್ಯಯ ಮಾಡಲಾಗಿದೆ, ಖರ್ಚು ಮಾಡಲಾಗಿದೆ. ಆದರೆ ರಸ್ತೆಗಳ ಪರಿಸ್ಥಿತಿ ಮಾತ್ರ ಅದೇ ರೀತಿಯಾಗಿ ಮುಂದುವರಿತಾ ಇದೆ. 4,000 ಕೋಟಿ ಎಲ್ಲಿ ಹೋಯಿತು, ಗುಂಡಿಯಲ್ಲಿ ಮುಚ್ಚಿ ಹೋಯ್ತಾ ಅನ್ನುವಂತಹ ಪ್ರಶ್ನೆ ಜನರು ಮಾಡ್ತಾ ಇದ್ದಾರೆ. ಈ ಒಂದು ವಲಯದ ಆಯುಕ್ತರಾಗಿರುವಂಥದ್ದು ವಿಕಾಸ್ ಕಿಶೋರ್ ಅವರು, ಅದು ಕೂಡ ಬಿಬಿಎಂಪಿಯ ವಿಶೇಷ ಆಯುಕ್ತರಾಗಿರುವಂತಹ ಅವರ ವಲಯದಲ್ಲೇ ಈ ರೀತಿಯಾದಂತಹ ಅವಸ್ಥೆ ಜನರ ಕೆಂಗಣ್ಣಿಗೆ ಕಾರಣ ಆಗ್ತಾ ಇರುವಂಥದ್ದು. ಗಮನಿಸ್ತಾ ಇರಬಹುದು, ದೃಶ್ಯಾವಳಿಯಲ್ಲಿ ತೋರಿಸ್ತಾ ಹೋಗ್ತಾರೆ ನಮ್ಮ ವಿಡಿಯೋ ಜರ್ನಲಿಸ್ಟ್ ಪೃಥ್ವಿರಾಜ್. ಈ ಒಂದು ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ. ಅದರ ಜೊತೆಗೆ ಒಂದೆಡೆ ಬೃಹತ್ ಗುಂಡಿಗಳು ನಿರ್ಮಾಣ ಆದರೆ ಮತ್ತೊಂದು ಕಡೆಯಲ್ಲಿ ಈ ಭಾಗದಲ್ಲಿ ಸಾರ್ವಜನಿಕರೇ ಒಂದು ಗುಂಡಿಯನ್ನು ಮುಚ್ಚುವಂಥ ಪ್ರಯತ್ನವನ್ನು ಮಾಡಿರುವಂಥದ್ದು. ದೊಡ್ಡ ಹಳ್ಳ ಇತ್ತು. ಈ ಒಂದು ಹಳ್ಳವನ್ನು JCB ಮೂಲಕ ಮಣ್ಣು ತೆಗೆದುಕೊಂಡು ಬಂದು ಅದನ್ನು ಮುಚ್ಚುವಂಥ ಕೆಲಸವನ್ನು ಮಾಡಿರುವಂಥದ್ದು. ಇನ್ನು ಈ ಒಂದು ಗುಂಡಿಯ ಕಾರಣದಿಂದಾಗಿ ಸಂಪೂರ್ಣವಾಗಿ ವಾಹನಗಳು ನಿಧಾನಗತಿಯಿಂದ ಬರುತ್ತೆ. ಆಮೇಲೆ ಡೀಪ್ ಕರ್ವಿಂಗ್ ಇರೋದ್ರಿಂದಾಗಿ ಸಂಪೂರ್ಣವಾಗಿ ಟ್ರಾಫಿಕ್ ಜಾಮ್ ಆಗುತ್ತೆ. ಇದರ ಜೊತೆಗೆ ವಾಹನ ಸಂಚಾರಕ್ಕೆ ಕೂಡ ಅಡ್ಡಿ ಆಗುತ್ತೆ. ಪ್ರಮುಖವಾಗಿ ಇಂತಹ ಒಂದು ಗುಂಡಿ ಮುಕ್ತ ರಸ್ತೆಯಲ್ಲಿ ಗಮನಿಸ್ತಾ ಇರಬಹುದು ಎಷ್ಟು ವಾಹನಗಳು ಹೆಣಗಾಡ್ತಾ ಇದೆ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ವಾಹನಗಳು ಈ ಒಂದು ಗುಂಡಿಯಲ್ಲಿ ಓಡಾಟವನ್ನು ನಡೆಸಲಿಕ್ಕೆ ಕಷ್ಟಪಡ್ತಾ ಇರುವಂಥದ್ದು. ಇನ್ನು ಈ ಪ್ರಮುಖವಾಗಿ ಈ ಒಂದು ರಸ್ತೆಯಲ್ಲಿ ಗೂಡ್ಸ್ ವಾಹನಗಳಾಗಿರ್ಬೋದು, ಅದರ ಜೊತೆಗೆ ಆಟೋಗಳಾಗಿರ್ಬೋದು, ದ್ವಿಚಕ್ರ ವಾಹನಗಳಾಗಿರ್ಬೋದು, ಮತ್ತೆ ಮಕ್ಕಳನ್ನ ಕೂರಿಸಿಕೊಂಡು ಒಂದಿಷ್ಟು ಲೇಡೀಸ್ಗಳು ಇದರಲ್ಲಿ ಈ ಒಂದು ಗುಂಡಿ ಮುಕ್ತ ರೋಡ್ನಲ್ಲಿ, ಗುಂಡಿ ಇರುವಂತಹ ರೋಡ್ನಲ್ಲಿ ಬರೋದ್ರಿಂದಾಗಿ ಅವರಿಗೆ ಕೂಡ ಒಂದಿಷ್ಟು ಕಷ್ಟಗಳು ಆಗ್ತಾ ಇರುವಂಥದ್ದು. ಇನ್ನು ಈ ಒಂದು ರಸ್ತೆಗೆ ಆದಷ್ಟು ಬೇಗ ಡಾಮರೀಕರಣ ಮಾಡಿ ಅಂತ ಹೇಳಿ ಅನೇಕ ಬಾರಿ ಮನವಿಯನ್ನ ಮಾಡಲಾಗಿತ್ತು. ಆದರೆ ಯಾವುದೇ ರೀತಿಯಾದಂತಹ ಈ ವ್ಯವಸ್ಥೆಯನ್ನ ಮಾಡಿಕೊಡ್ಲಾಗಿಲ್ಲ. ಇದರಿಂದಾಗಿ ಪ್ರಮುಖವಾಗಿ ಇಲ್ಲಿನ ವಾಹನ ಸವಾರರು ಬೇಸತ್ತು ಹೋಗಿರುವಂಥದ್ದು. ಯಾಕಂತ ಹೇಳಿದ್ರೆ ದಿನನಿತ್ಯ ಇದೇ ರಸ್ತೆಯಲ್ಲಿ ಓಡಾಡಿ ಬೆನ್ನು ನೋವು ಬರುವಂತಹ ಪರಿಸ್ಥಿತಿ ಕೂಡ ಇಲ್ಲಿನ ಸಾರ್ವಜನಿಕರಿಗೆ ನಿರ್ಮಾಣ ಆಗಿರುವಂಥದ್ದು. ಇನ್ನು ಈ ಹಿಂದೆ 4,000 ಕೋಟಿ ಈ ಒಂದು ವಲಯಕ್ಕೆ ಬಿಡುಗಡೆ ಆದಂತಹ ಸಂದರ್ಭದಲ್ಲಿ ಸಂಪೂರ್ಣವಾಗಿ ರಸ್ತೆ ಗುಂಡಿಗಳನ್ನು ಮುಚ್ತೀವಿ ಅನ್ನುವಂಥ ಒಂದಿಷ್ಟು ಮಾಹಿತಿಯನ್ನು ಕೂಡ ಬಿಬಿಎಂಪಿ ಅಧಿಕಾರಿಗಳು ನೀಡಿದ್ರು. ಮತ್ತೆ ಅದೇ ರೀತಿಯಾಗಿ ಮಾಡಲಿಕ್ಕೆ ಕೂಡ ಮುಂದಾಗಿದ್ರು. ಆದರೆ ಒಂದಿಷ್ಟು ಏರಿಯಾಗಳ ಕಡೆ, ಒಂದಿಷ್ಟು ವಾರ್ಡ್ಗಳ ಕಡೆ ಬಿಬಿಎಂಪಿ ಅಧಿಕಾರಿಗಳು ಸಂಪೂರ್ಣವಾಗಿ ಭೇಟಿಯೇ ನೀಡಿಲ್ಲ. ಮತ್ತೆ ಅಲ್ಲಿ ಕಾಮಗಾರಿ ಕೂಡ ಶುರು ಮಾಡಿಲ್ಲ. ಇನ್ನೊಂದಿಷ್ಟು ಕಡೆ ಹಾಕಿದಂತಹ ಕಾಮಗಾರಿ ಏನಿದೆ ಸಂಪೂರ್ಣವಾಗಿ ಕಳಪೆ ಆಗಿರುವಂಥದ್ದು. 4,000 ಕೋಟಿಯನ್ನ ಬಿಬಿಎಂಪಿ ಅಧಿಕಾರಿಗಳು ಏನು ಮಾಡಿದ್ರು ಅನ್ನುವಂಥದ್ದು ಸ್ಥಳೀಯರು ಕೂಡ ಪ್ರಶ್ನಿಸ್ತಾ ಇರುವಂಥದ್ದು. ಬಿಬಿಎಂಪಿಗೆ ಟ್ಯಾಕ್ಸ್ ಅನ್ನ ಕಟ್ತೀವಿ, ಅದೇ ರೀತಿಯಾಗಿ ಬಿಬಿಎಂಪಿಗೆ ತೆರಿಗೆ ಹಣವನ್ನು ನೀಡ್ತೀವಿ, ಬಿಬಿಎಂಪಿ ಹೇಳಿದ್ದನ್ನೆಲ್ಲ ಮಾಡ್ತೀವಿ, ಆದರೆ ಓಡಾಡಲಿಕ್ಕೆ ಯಾಕೆ ಸರಿಯಾದ ರಸ್ತೆ ಇಲ್ಲ ಅಂತ ಹೇಳಿ ಇಲ್ಲಿನ ಸಾರ್ವಜನಿಕರು, ಅಂತ ಹೇಳಿದ್ರೆ ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದ ಜನ ಪ್ರಶ್ನಿಸ್ತಾ ಇರುವಂಥದ್ದು. ಅದೇ ರೀತಿಯಾಗಿ ಈ ಒಂದು ಬಿಬಿಎಂಪಿ ವಲಯ ಏನಿದೆ ಪಶ್ಚಿಮ ವಲಯದಲ್ಲಿ ಅನೇಕ ಇದೇ ರೀತಿಯಾದಂತಹ ರಸ್ತೆಗಳು ಕಾಣಲಿಕ್ಕೆ ಸಿಗುವಂಥದ್ದು. ಪ್ರಮುಖವಾಗಿ ವಿಶೇಷ ಆಯುಕ್ತರಾಗಿರುವಂತಹ ವಿಕಾಸ್ ಕಿಶೋರ್ ಸುರಳ್ಕರ್ ಅವರ ಒಂದು ಆಡಳಿತಕ್ಕೆ ಏನು ಬರುತ್ತೆ, ಈ ಒಂದು
ಪಶ್ಚಿಮ ವಿಭಾಗ, ಈ ಒಂದು ವಲಯದಲ್ಲಿ ಇಷ್ಟು ರಸ್ತೆ ಗುಂಡಿಗಳಿರುವಂಥದ್ದು ಎಲ್ಲೋ ಒಂದು ಕಡೆ BBMP ಕೊಟ್ಟ ಮಾತಿಗೆ ತಪ್ಪಿ 4,000 ಕೋಟಿಯನ್ನ ಏನು ಮಾಡ್ತು ಅನ್ನೋದನ್ನು ಕೂಡ ಗೊತ್ತಿಲ್ಲದೆ ಬರೀ ಮುಚ್ಚಿದೀವಿ ಅಂತ ಕಥೆ ಪುರಾಣ ಹೇಳ್ತಾ ಇರೋದು ಕಾಣಿಸ್ತಾ ಆಗಿದೆ. ಇದರಿಂದಾಗಿ ಒಂದೆಡೆ ಸಾರ್ವಜನಿಕರು ಆಕ್ರೋಶ ಹೊರಾಗ್ತಾ ಇದೆ, ಒಂದಿಷ್ಟು ಸಾಮಾಜಿಕ ಕಾರ್ಯಕರ್ತರು ಹಣ ಎಲ್ಲ ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನ ಮಾಡಲಿಕ್ಕೆ ಈಗಾಗಲೇ ಅನೇಕ ದೂರುಗಳನ್ನ ಕೂಡ ನೀಡಿರುವಂಥದ್ದು. ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳದೆ ಹೋದ್ರೆ ಮುಂದೊಂದು ದಿನ ಪಾಲಿಕೆಯ ಮುಂದೆ ಇಲ್ಲಿನ ಸ್ಥಳೀಯರು ಬಂದು ಹೋರಾಟವನ್ನ ನಡೆಸೋದಂತೂ ಪಕ್ಕ. ಕ್ಯಾಮ್ರಾ ಪರ್ಸನ್ ಪೃಥ್ವಿರಾಜ್ ಜೊತೆಗೆ ಚರಣ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.